ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಟೈಮ್ ನೋಡೋ ಜರ್ಮನಿಗೂ ರಾತ್ರಿ 8 ಗಂಟೆ ಮೇಲೆ ನೋಡೋ ಜರ್ಮನಿಗೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಇವತ್ತು ನಾನು ನಿಮಗೆ ರಾತ್ರಿ 8 ಗಂಟೆ ಮೇಲೆ ಜರ್ಮನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನಿಜ ನೀವು ನೋಡಿದ್ರೆ ಶಾಕ್ ಆಗ್ತೀರಾ, ಇದೇನು ಈ ಥರ ಇದೆ, ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಸಿಟಿ ಸೆಂಟರಿಗೆ ಹೋಗ್ತಾ ಇದ್ದೀನಿ. ಇನ್ನೂ 8 ಗಂಟೆ ಆಗಿಲ್ಲ, ಆ್ಯಕ್ಚುಲಿ ಟೈಮ್ ಬಂದು ಇವಾಗ 7:45. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. ಸೊ ಆಮೇಲೆ ಅಲ್ಲಿ ಯಾವ ತರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಪ್ಪಾ ಅಂತಂದ್ರೆ 8 ಗಂಟೆ ಮೇಲೆ ನಾವು ಮಿಕ್ಸರ್ ಎಲ್ಲ ಆನ್ ಮಾಡಂಗಿಲ್ಲ, ಟಿವಿ ಸೌಂಡ್ ಜೋರಾಗಿ ಹಾಕಂಗಿಲ್ಲ, ಮತ್ತೆ ಗಲಾಟೆ ಮಾಡಂಗಿಲ್ಲ. ಇನ್ ಕೇಸ್ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕದವ್ರು ಏನಾದ್ರು ಕಂಪ್ಲೇಂಟ್ ಬಂದ್ರು ಅಂತಂದ್ರೆ ನಮ್ಮ ಮನೆ ಬಾಗಿಲಿಗೆ ಪೊಲೀಸ್ ಬರ್ತಾರೆ. ಸೊ ತುಂಬಾನೇ ಸೈಲೆಂಟ್ ಆಗಿರ್ಬೇಕು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ. ರಾತ್ರಿ 8 ಗಂಟೆ ಮೇಲೆ ಎಲ್ಲಾ ಶಾಪ್ಸ್ ಅಂದ್ರೆ ಬಿಸ್ನೆಸ್ ಮಾಡೋ ಶಾಪ್ಸ್, ಲೈಕ್ ಈಗ ಬಟ್ಟೆ ಅಂಗಡಿ, ಗ್ರಾಸರಿ ಅಂಗಡಿ, ಈ ತರ ಎಲ್ಲಾ ಶಾಪ್ಸ್ಗಳು ಕ್ಲೋಸ್ ಆಗ್ಬಿಡುತ್ತೆ. ನೋಡಿ ಇವಾಗ ಟೈಮ್ ಬಂದು ಇನ್ನು 8 ಗಂಟೆಗೆ 10 ನಿಮಿಷ ಇದೆ. ಸೊ ಶಾಪ್ಸ್ ಎಲ್ಲ ಓಪನ್ ಇದೆ. ಶಾಪ್ಸ್ ಕ್ಲೋಸ್ ಆಗಕ್ಕೆ 10 ನಿಮಿಷ ಇದ್ರು ಒಳಗಡೆ ಯಾರು ಕಸ್ಟಮರ್ಸ್ ಇರಲ್ಲ. ಆಲ್ರೆಡಿ ನಾನು ಇವಾಗ ಒಂದು ಬಟ್ಟೆ ಶಾಪ್ ಒಳಗೆ ಬಂದಿದ್ದೀನಿ. ನೋಡಿ ಒಬ್ರು ಜನ ಇಲ್ಲ. ಕೆಲವು ಅಂಗಡಿಗಳು 8 ಗಂಟೆಗಿಂತ ಮುಂಚೆನೆ ಕ್ಲೋಸ್ ಆಗುತ್ತೆ. ನೋಡಿ ಈ ಅಂಗಡಿ ಕ್ಲೋಸ್ ಆಗಿದೆ, ಆ ಕಡೆ ಪಕ್ಕ ಗೋಲ್ಡ್ ಅಂಗಡಿ ಇದೆ, ಅದನ್ನು ಕೂಡ ಕ್ಲೋಸ್. ಮ್ಯುಲ್ಲರ್ ಶಾಪ್ ಎಲ್ಲ ಓಪನ್ ಇದೆ, ಅದು ಇನ್ನೊಂದು 10 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ಏನಕ್ಕೆ ಈ ತರ ಅಂತಂದ್ರೆ ಇಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಅವ್ರ ಲೈಫ್ ನ ಎಂಜಾಯ್ ಮಾಡ್ಬೇಕು. ಲೈಕ್ ಇವಾಗ ನಮ್ ಕಡೆ ನೋಡಿರ್ತೀರಾ, ಈ ತರ ಗ್ರಾಸರಿ ಶಾಪು ಅವರೆಲ್ಲ ಬಂದ್ಬಿಟ್ಟು ರಾತ್ರಿ 10-11 ಆದ್ರೂ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಫ್ಯಾಮಿಲಿಗೆ ಟೈಮ್ ಕೊಡಲ್ಲ. ಬಟ್ ಇಲ್ಲಿ ಹಂಗಲ್ಲ, ಫ್ಯಾಮಿಲಿ ಮತ್ತೆ ವರ್ಕ್ ಎರಡು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಈ ತರ ಒಂದು ರೂಲ್ಸ್ ಮಾಡಿದ್ದಾರೆ. H&M ಕ್ಲೋಸ್ ಆಗಿದೆ, ಆಮೇಲೆ ಅಲ್ಲಿ ಪ್ರೈಮಾರ್ಕು ಕ್ಲೋಸ್ ಆಗಿದೆ. ಯೂಶಲಿ 8 ಗಂಟೆ ಮೇಲೆ ನಮ್ ಕಡೆ ಬಿಸ್ನೆಸ್ ಶುರುವಾಗುತ್ತೆ ಸಂಜೆ, ಯಾಕಂದ್ರೆ ಎಲ್ಲರೂ ಬಿಸಿ ಇರ್ತಾರೆ ಬೆಳಗ್ಗೆ ಟೈಮು. ಸೊ ಸಂಜೆ ಟೈಮು ಎಲ್ಲ ಬಂದು ಶಾಪಿಂಗ್ ಮಾಡ್ತಾರೆ. ಬಟ್ ಇಲ್ಲಿ 8 ಗಂಟೆಗೆಲ್ಲ ಕ್ಲೋಸ್. ಇನ್ನು 10 ನಿಮಿಷ ಟೈಮ್ ಇರೋದು. ಏನು ಶಾಪಿಂಗ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಕೊಕೊನೆಟ್ ಆಯಿಲ್ ಬೇಕು, ಅದಕ್ಕೆ ಬಂದಿದ್ದೀನಿ. ಎಲ್ಲಿಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಸರ್ಚ್ ಮಾಡೋಣ ಬೇಗ. ಇನ್ನು 10 ನಿಮಿಷಕ್ಕೆ ಶಾಪ್ ಕ್ಲೋಸ್ ಆಗುತ್ತೆ. ಇವಾಗ ಬಂದಿದ್ದೀವಿ. ಫುಲ್ ಶಾಪಲ್ಲಿ ನಾವಿಬ್ರು ಬಿಟ್ಟರೆ ಯಾರೂ ಇಲ್ಲ. ಸೊ ಇನ್ನೊಂದು 2 ನಿಮಿಷ ಇದೆ 8 ಗಂಟೆಗೆ ಅನ್ಬೇಕಾದ್ರೆ ಅನೌನ್ಸ್ಮೆಂಟ್ ಕೊಡ್ತಾರೆ ಕ್ಲೋಸಿಂಗ್ ಟೈಮ್ ಅಂತ. ಟೈಮ್ ಇವಾಗ 8:03. ಇದು ಕ್ಲೋಸ್ ಇವಾಗ ಶಾಪ್ ನಾವು ಹೋಗಿದ್ದು. ಇನ್ನೊಂದು ಇನ್ಸಿಡೆಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ನಾವು ಬಂದು ಹೊಸದ್ರಲ್ಲಿ ಅಂದರೆ ಒಂದು 6 ತಿಂಗಳಾಗಿತ್ತು ಬಂದು. ಅವಾಗ ನಾವು ಇನ್ನು 8 ಗಂಟೆಗೆ ಒಂದು 5 ನಿಮಿಷ ಇದೆ ಅನ್ಬೇಕಾದ್ರೆ ಶಾಪಿಗೆ ಹೋದ್ವಿ. ಯೂಶಲಿ ನಮ್ಮ ಕಡೆ ಎಲ್ಲ ಏನು ಕ್ಲೋಸಿಂಗ್ ಟೈಮಲ್ಲಿ ಕಸ್ಟಮರ್ ಬಂದ್ರು ಬೇಗ ಅಟೆಂಡ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಸಿಕ್ಕಾಬಿಟ್ಟೆ ಪಂಕ್ಚುಲ್ ಆಯ್ತಾ. 8 ಗಂಟೆಗೆ ಕ್ಲೋಸ್ ಅಂದರೆ 8 ಗಂಟೆಗೆ ಕ್ಲೋಸು. ನಮಗೆ ಹೇಳೇ ಬಿಟ್ರು ನಾವು 8 ಗಂಟೆಗೆ ಕ್ಲೋಸ್ ಮಾಡ್ತೀವಿ, ನಾಳೆ ಬನ್ನಿ ಅಂತ. ನಾವು ಇದೇನಪ್ಪ ಕಸ್ಟಮರೇ ಬಂದರೆ ಸಾಕು ಅಂತಿರ್ತಾರೆ ನಮ್ಮ ಕಡೆ. ಬಟ್ ಇಲ್ಲಿ ಹಂಗೆ ರೂಲ್ಸ್ ಫಾಲೋ ಮಾಡ್ತಾರಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಅಲ್ಲಿ ನಿಮಗೆ ಜನ ಕಾಣಿಸ್ತಿರ್ಬೋದು, ಯಾಕಂದ್ರೆ ಅಲ್ಲಿ ರೆಸ್ಟೋರೆಂಟ್ ಇದೆ, ಅದಕ್ಕೆ ಅಲ್ಲಿ ಜನ ಇದ್ದಾರೆ. ರೆಸ್ಟೋರೆಂಟ್ ಓಪನ್ ಇರುತ್ತೆ, ಜಿಮ್ಸ್ ಓಪನ್ ಇರುತ್ತೆ, ಮತ್ತೆ ಮೆಡಿಕಲ್ ಬಂದ್ಬಿಟ್ಟು ಎಮರ್ಜೆನ್ಸಿ ಮಾತ್ರ ಓಪನ್ ಇರುತ್ತೆ. 8 ಗಂಟೆ ಮೇಲೆ ಈವನ್ ಹಾಸ್ಪಿಟಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ. ಜಸ್ಟ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಟ್ರೀಟ್ ಮಾಡ್ತಾರೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಎಲ್ಲ ನೈಟ್ 8 ಗಂಟೆ ಮೇಲೆ ಸಿಗಲ್ಲ. ಇದು ಕ್ಲೋಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನೋಡಿ ಎರಡೂ ಕಡೆ ರೆಸ್ಟೋರೆಂಟ್ ಹೆಂಗಿದೆ ಅಂತ. ಔಟ್ಡೋರ್ ಡೈನಿಂಗ್ ಬಂದು ಎರಡೂ ಕಡೆ ಕವರ್ ಆಗಿರುತ್ತೆ. ಈ ಏರಿಯಾ ಪೂರ್ತಿ ರೆಸ್ಟೋರೆಂಟ್ಸ್ ಇರೋದು. ಎಂತ ಕೆಲಸ ಮಾಡ್ಕೊಂಡ್ವಿ ಗೊತ್ತಾ. ಇವಾಗ ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಇಂಡಿಯನ್ ರೆಸ್ಟೋರೆಂಟ್ ನೋಡಿ ಮಸಾಲೆ ದೋಸೆ ತಿನ್ಬೇಕು ಅಂತ ಅನಿಸ್ತು. ಸೊ ಬಂದು ಇವಾಗ ಕೂತ್ಬಿಟ್ಟಿದೀವಿ. ಅವರು ಆರ್ಡರ್ ತಗೊಳಕ್ ಬಂದಾಗ ಮಸಾಲೆ ದೋಸೆ ಇಲ್ಲ ಅಂದ್ಬಿಟ್ರು. ಭಟ್ರು ಬಂದ್ಬಿಟ್ಟು ಇಂಡಿಯಾಗೆ ಹೋಗಿದಾರಂತೆ. ಈಗ ಬಂದು ಕೂತಾಗಿದೆ, ಎದ್ದೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ಏನೋ ಒಂದು ಆರ್ಡರ್ ಮಾಡು ಅಂತ ಹೇಳಿದೀನಿ. ಫುಲ್ ಒಂಥರ ಆಗೋಯ್ತು ಗೊತ್ತಾ. ನಾವು ಬಂದಿರೋ ರೆಸ್ಟೋರೆಂಟ್ ಬಂದ್ಬಿಟ್ಟು ಚಾಯ್ ರೋಟೆ ಅಂತ, ನಾವಿರೋ ಸಿಟಿನಲ್ಲಿದೆ. ನೋಡಿ ಇಂಡಿಯನ್ ರೆಸ್ಟೋರೆಂಟ್ ಇದು. ನನಗೆ ಇಂಡಿಯನ್ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಏನೋ ಆರ್ಡರ್ ಮಾಡಿದ್ದಾರೆ. ಏನಿದು? ಇದು ಚಿಲ್ಲಿ ಚಿಕನ್. ಇಲ್ಲಿ ನಾವು ಏನಾದ್ರೂ ಗ್ರೇವಿ ತಗೊಂಡ್ರೆ ರೈಸ್ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ. ಇವಾಗ ನಮ್ಮ ಕಡೆ ಎಲ್ಲ ಹೆಂಗಪ್ಪ ಅಂತಂದ್ರೆ ರೆಸ್ಟೋರೆಂಟ್ಸ್ಗೆ ಫ್ರೆಂಡ್ಸ್ ಜೊತೆನೋ ಫ್ಯಾಮಿಲಿ ಜೊತೆನೋ ಹೋದ್ರೆ ಬಿಲ್ ಬಂದು ಯಾರಾದ್ರೂ ಒಬ್ರು ಪೇ ಮಾಡಿಬಿಡ್ತಾರೆ. ಫ್ರೆಂಡ್ಸ್ ಜೊತೆ ಹೋದಾಗ ಕೆಲವರು ಆಮೇಲೆ ಡಿವೈಡ್ ಮಾಡ್ಕೊತಾರೆ. ಬಟ್ ಇಲ್ಲ ಹಂಗಲ್ಲ, ಫ್ಯಾಮಿಲಿ ಜೊತೆ ಹೋದ್ರು ಫ್ರೆಂಡ್ಸ್ ಜೊತೆ ಹೋದ್ರು ನೀವು ಯಾರ ಜೊತೆನಾದ್ರು ಹೋಗ್ಲಿ ಬಿಲ್ ಮಾಡ್ಬೇಕಾದ್ರೆ ಅವರೇ ಕೇಳ್ಬಿಡ್ತಾರೆ, ಸುಜಾಮನ್ ಆರ್ಡರ್ ಗೆಟ್ ರೆಂಟ್ ಅಂತ. ಅಂದ್ರೆ ಒಟ್ಟಿಗೆ ಬಿಲ್ ಕೊಡ್ಬೇಕಾ ಅಥವಾ ಡಿವೈಡ್ ಮಾಡ್ಬೇಕಾ ಅಂತ.
ಚೆನ್ನಾಗಿದೆ ಅಲ್ಲ, ಇಲ್ಲಿಂದ ಒಂಥರ ಈ ರೆಸ್ಟೋರೆಂಟ್ ಅಲ್ಲಿ ಈ ಸಿಸ್ಟಮು. ಆಮೇಲೆ ಆಚೆ ಬಂದ್ಮೇಲೆ ಫ್ರೆಂಡ್ಸ್ಗೆ ನೀನಿಷ್ಟು ಕೊಡು ಅಂತ ನಾವು ಕೇಳೋ ಸೀನೇ ಇರಲ್ಲ. ಮುಂಚೆನೆ ಅವರು ಯಾರ್ಯಾರು ಏನೇನು ಆರ್ಡರ್ ಮಾಡಿರ್ತಾರೋ ಅವ್ರಿಗೆ ಕರೆಕ್ಟಾಗಿ ಅದೇ ಬಿಲ್ ಕೊಡ್ತಾರೆ. ಇದು ಗೌರ್ಮೆಂಟ್ ಆಫೀಸು ನೋಡಿ, ಒಳ್ಳೆ ಸೆಲ್ ಇದ್ದಂಗಿದೆ ಜೈಲೊಳಗಡೆ. ಇವಾಗ ಮೇನ್ ಪ್ಲೇಸಿಗೆ ಬಂದಿದೀವಿ ಅಂದ್ರೆ ಸಿಟಿ ಸೆಂಟರ್ದು ರಾಟ್ ಹೌಸ್ ಅಂತ. ಇದು 8 ಗಂಟೆ ಮೇಲೆ ಕ್ಲೋಸ್. 5 ಗಂಟೆಗೆ ಕ್ಲೋಸ್ ಅನ್ಸುತ್ತಲ್ಲ. ಇದು ಗೌರ್ಮೆಂಟ್ ಆಫೀಸ್, ಇದು 5 ಗಂಟೆಗೆ ಕ್ಲೋಸ್. ಇಲ್ಲಂತೂ ಯಾರು ಜನನೇ ಇಲ್ಲ ನೋಡಿ. ಈ ಸೈಡ್ ಎಲ್ಲ ಬ್ಯಾಂಕ್ಸ್ ಇದಾವೆ. ಒಂದ್ಸಲ ತೋರಿಸ್ತೀನಿ ಸಿಟಿ ಯಾವ ತರ ಇದೆ ಅಂತ. ಎಲ್ಲ ಕ್ಲೋಸ್ ಆಗಿರೋ ಅಂಗಡಿಗಳು, ರೆಸ್ಟೋರೆಂಟ್ಸ್ಗಳು ಮಾತ್ರ ಓಪನ್ ಇದೆ. ಮತ್ತೆ ನೈಟ್ ಬಸ್ಗಳು ನಂಬರ್ ಬಂದ್ಬಿಟ್ಟು ಎನ್ನಿಂದ ಶುರು ಆಗುತ್ತೆ ನೋಡಿ. ಬಸ್ ನಂಬರ್ ಬಂದು N13 ಅಂತ ಇದೆ. ಮಾರ್ನಿಂಗ್ ಟೈಮ್ ಆದ್ರೆ ಬರೀ 13 ಅಂತ ಇರುತ್ತೆ. ಮೆಡಿಕಲ್ ಸ್ಟೋರು ಅಷ್ಟೇ, ನೈಟ್ 8 o'clock ಮೇಲೆ ಕ್ಲೋಸ್ ಇರುತ್ತೆ. ಇಲ್ಲೂ ಒಂದು ಮೆಡಿಕಲ್ ಸ್ಟೋರ್ ಇದೆ, ಇದು ಕ್ಲೋಸ್ ಇದೆ ನೋಡಿ. ಇವಾಗ ಟೈಮ್ ಬಂದು 9:30 ಆಗ್ತಾ ಬಂತು. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ರಾತ್ರಿ 8 ಗಂಟೆ ಮೇಲೆ ರೆಸ್ಟೋರೆಂಟ್ಸ್, ಜಿಮ್ ಎಲ್ಲ ಓಪನ್ ಇರುತ್ತೆ 12 ಗಂಟೆವರೆಗೂ. ನನಗೊಂದು ಡೌಟು, ಈ ಪಬ್, ಡಿಸ್ಕೋ ಅವೆಲ್ಲ ಓಪನ್ ಇರಲ್ವಾ ಹಂಗಿದ್ರೆ? ಎಲ್ಲಿ ಮತ್ತೆ? ಇಲ್ಲಿ ಯಾವು ಇಲ್ಲ, ಬಟ್ ಮ್ಯೂನಿಕ್ ಅಲ್ಲಿ ಅಲ್ಲಿ ಹೋದ್ರೆ ಸಿಗತ್ತೆ. ಅವೆಲ್ಲ ಯೂಶಲಿ ರಾತ್ರಿ 12 ಗಂಟೆ ಮೇಲೆ ಓಪನ್ ಆಗೋದು. ಸೊ ಹಂಗಿದ್ರೆ ನಮ್ಮ ಈ ಊರಲ್ಲಿ ಇರೋರೆಲ್ಲ ಡಿಸ್ಕೋಗೆಲ್ಲ ಹೋಗ್ಬೇಕಂದ್ರೆ ಮ್ಯೂನಿಕ್ ಹೋಗ್ಬೇಕು. ಓ ಗಾಡ್, ಅದೆಲ್ಲ ಓವರ್ ನೈಟ್ ಇರುತ್ತೆ. ಓವರ್ ನೈಟ್, ಓಕೆ. ಬೆಳಗಿನ ಜಾವನೇ ಅವ್ರು ವಾಪಸ್ ಬರೋದು ಹಂಗಿದ್ರೆ. ಅಂಡ್ ಎಸ್ಪೆಷಲಿ ಫ್ರೈಡೆ ಹೋಗ್ತಾರೆ, ನೈಟ್ ಮಜಾ ಮಾಡ್ತಾರೆ, ಸಾಟರ್ಡೆ ಮಾರ್ನಿಂಗ್ ವಾಪಸ್ ಬಂದು ಮಲ್ಕೊಂತಾರೆ ಅಷ್ಟೇ. ಟೈಮ್ ಇವಾಗ ರಾತ್ರಿ 9:35 ನೋಡಿ. ಇವಾಗ ನಮ್ ಜರ್ಮನಿನಲ್ಲಿ ಸನ್ಸೆಟ್ ಆಗ್ತಾ ಇದೆ. ಚೆನ್ನಾಗಿದೆ ಅಲ್ವಾ ವ್ಯೂ ನೋಡಕ್ಕೆ, ಸಖತ್ತಾಗಿದೆ. ಈ ಬಿಲ್ಡಿಂಗ್ ಅಡ್ಡ ಇದೆ, ಇದಂದ್ರೆ ಚೆನ್ನಾಗಿ ಕಾಣಿಸೋದು. ಇನ್ನು ಜಿಮ್ ಎಲ್ಲ ಬಂದು ರಾತ್ರಿ 12 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಅದಕ್ಕೆ ನೋಡಿ ಇಲ್ಲಿ ಜಿಮ್ ಪಾರ್ಕಿಂಗ್ ಹತ್ರ ಎಷ್ಟು ಕಾರ್ಗಳು ಪಾರ್ಕ್ ಮಾಡಿದ್ದಾರೆ ಅಂತ. ಈ ಬಿಲ್ಡಿಂಗ್ ಏನ್ ನೋಡ್ತಾ ಇದ್ದೀರಾ, ಇದು ಜಿಮ್. ಶಾಪ್ಸ್ ಎಲ್ಲ ಕ್ಲೋಸ್ ಇರುತ್ತೆ, ಹಂಗಂತ ನೀವು ರೋಡ್ ಎಲ್ಲ ಖಾಲಿ ಹೊಡಿತಾ ಇರುತ್ತೆ ಅಂತ ಅನ್ಕೊಂಡಿರ್ತೀರಾ. ಬಟ್ ನೋಡಿ ಎಷ್ಟು ವೆಹಿಕಲ್ ಓಡಾಡ್ತಾ ಇರುತ್ತೆ ಅಂತ. ಇದು ನಮ್ಮ ಸಿಟಿಲಿರೋ ಒನ್ ಅಂಡ್ ಓನ್ಲಿ ಮಾಲ್. ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ. ಇದು ಓಪನ್ ಇರಲ್ಲ, 8 ಗಂಟೆ ಮೇಲೆ ಕ್ಲೋಸು ನೋಡಿ. ಇದು ಮಾಲ್ದ ಎಂಟ್ರೆನ್ಸ್ ಎಲ್ಲ ಕ್ಲೋಸ್. ನಮ್ಮ ಕಡೆ ಎಲ್ಲ ರಾತ್ರಿ 1 ಗಂಟೆವರೆಗೂ ಮಾಲ್ ಓಪನ್ ಇರುತ್ತೆ ಅಲ್ವಾ. ನೋಡಿ ಇಲ್ಲಿ 8ಗೆ ಕ್ಲೋಸ್, ಫುಲ್ ಎಲ್ಲ ಕ್ಲೋಸ್. ಬಟ್ ಈ ಕಾರೆಲ್ಲ ಏನಪ್ಪಾ ಅಂತಂದ್ರೆ, ಮಾಲಿಗೆ ಬಂದಿರೋರಲ್ಲ, ಇಲ್ಲ ಸುತ್ತಮುತ್ತ ಜಿಮ್ಮು, ಹೋಟೆಲು, ರೆಸ್ಟೋರೆಂಟ್ ಅಂತ ಬಂದಿರ್ತಾರಲ್ಲ, ಅವ್ರು ಬಂದು ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಇದು ಸಿನಿಸ್ಟಾರು ಕೂಡ ಓಪನ್ ಇರುತ್ತೆ ಆಫ್ಟರ್ 8. ಇಷ್ಟೊತ್ತವರೆಗೂ ಸಿಟಿ ಯಾವ ತರ ಇತ್ತು ಅಂತ ತೋರಿಸ್ತೆ. ಇವಾಗ ರೆಸಿಡೆನ್ಷಿಯಲ್ ಏರಿಯಾಗೆ ಬಂದಿದ್ದೀನಿ. ಈ ರೆಸಿಡೆನ್ಷಿಯಲ್ ಏರಿಯಾಗೆ ಬೆಳಗ್ಗೆ ಟೈಮ್ ಬಂದ್ರೇನೆ ಯಾರು ಜನ ಇರಲ್ಲ. ಇನ್ನ ರಾತ್ರಿ ಟೈಮ್ ಬಂದ್ರೆ ದೆವ್ವನೂ ಇರುತ್ತೋ ಇಲ್ವೋ, ಮೋಸ್ಟ್ಲಿ ಅದು ಮಲ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿಂದ ಜನ ಏನಪ್ಪಾ ಅಂತಂದ್ರೆ ಬೇಗ ಮಲಗಿ ಬೇಗ ಎದ್ದಳೋ ಅಭ್ಯಾಸ, ಸ್ಪೆಷಲಿ ವೀಕ್ ಡೇಸ್ ಅಲ್ಲಿ ಇರುತ್ತೆ ಇವರಿಗೆ. ಎಲ್ಲಾ ಲೈಟ್ಸು ಆಫ್ ಆಗಿದೆ. ಒಂದೇ ಒಂದ್ ಮನೆ ದಾನಿದೆ ಅಂದ್ರೆ ಯಾರೋ ನಮ್ ತರ ಫಾರಿನರ್ಸ್ ಇರ್ತಾರೆ. ಇವಾಗ ನಾನು ನಮ್ಮೂರಿನ ಮೆಜೆಸ್ಟಿಕ್ ನ ತೋರಿಸ್ತಿದ್ದೀನಿ. ಅಂದ್ರೆ ಇದನ್ನ ಜಾಬ್ ಅಂತ ಕರೀತಾರೆ, ಕೈಂಡ್ ಆಫ್ ಮೆಜೆಸ್ಟಿಕ್ ಈ ಊರಿಗೆ. ಲೈಕ್ ದೊಡ್ಡ ಬಸ್ ಸ್ಟಾಪ್ ತೋರಿಸ್ತೀನಿ ನೋಡಿ ಯಾವ ತರ ಇರುತ್ತೆ ಅಂತ. ಅಲ್ಲಿ ನೀವು ನೋಡ್ತಾ ಇದೀರಲ್ಲ, ಅದು ಡಿಸ್ಪ್ಲೇ ಬೋರ್ಡ್, ಎಷ್ಟು ಗಂಟೆಗೆ ಯಾವ ಬಸ್ ಬರುತ್ತೆ ಅಂತ. ಮೆಜೆಸ್ಟಿಕ್ ತರ ಬಸ್ ಸ್ಟಾಪ್. ನೈಟ್ ಟೈಮ್ ನೋಡಿ ಯಾವ ತರ ಇರುತ್ತೆ ಅಂತ. ಒಂದೇ ಒಂದು ಬಸ್ಸು ಇಲ್ಲ, ಅದು ಬಂದು ಸುಮ್ಮನೆ ನಿಲ್ಸಿರೋದು, ಆ ಬಸ್ ಹೊರಡಲ್ಲ. ಸೊ ಇವಾಗ ಸದ್ಯಕ್ಕೆ ಯಾವುದು ಬಸ್ ಇಲ್ಲ. 9:41 ಬಸ್ ಸ್ಟಾಪ್ ಅಲ್ಲಿ ಒಂದೇ ಒಂದು ಬಸ್ ಇಲ್ಲ ನೋಡಿ, ಕಾಯ್ಬೇಕು. ಇವಾಗ ಒಂದು ಬಸ್ ಬಂತು, N9 ಅಂತೆ. ನಾವು ಹೋಗ್ಬೇಕಾಗಿರೋದು N1. ಅಂದ್ರೆ ನಾವು ಇವಾಗ 42 ನಿಮಿಷ ವೆಯ್ಟ್ ಮಾಡ್ಬೇಕು ನೋಡಿ. ಫುಲ್ ಬಸ್ಸೇ ಖಾಲಿ, ಹಿಂದೆನೂ ಯಾರು ಇಲ್ಲ. ಸಿಟಿಯಿಂದ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಫುಲ್ ಕತ್ಲಾಗೋಯ್ತು ನೋಡಿ ಹೆಂಗಿದೆ ಅಂತ. ಆಕ್ಚುಲಿ ಇದು ಬೆಳಗ್ಗೆ ಟೈಮು, ನಾವು ನಾರ್ಮಲ್ ಆಗಿ ಓಡಾಡೋ ದಾರಿ. ಈ ದಾರಿ ನೋಡ್ತಿದ್ರೆ ಯಾವ್ದೋ ದೆವ್ವದ ಮೂವಿ ನೋಡ್ದಂಗೆ ಅನ್ಸ್ತಿದೆ ಅಲ್ಲ. ಇದು ನಮ್ಮ ಅಪಾರ್ಟ್ಮೆಂಟ್ ನೋಡಿ. ಒಂದೇ ಒಂದು ಲೈಟ್ ಆನ್ ಆಗಿದೆಯಲ್ಲ, ಅದು ನಮ್ಮ ಮನೆ. ಬಾಕಿದೆಲ್ಲ ಮನೆದು ಲೈಟ್ ಆಫ್. ಇದು ಬಂದು ಎಂಟ್ರೆನ್ಸ್. ಸೊ ಇದು ರಾತ್ರಿ ಇಡೀ ಆನ್ ಇರುತ್ತೆ. ಇಲ್ಲೊಂದು ಲೈಟ್ ಆನ್ ಆಗಿದೆಯಲ್ಲ, ಇದು ಆಂಧ್ರದವ್ರು ಇದ್ದಾರೆ. ಸೊ ಅವ್ರ ಮನೆದು ಲೈಟ್ ಆನ್ ಇದೆ. ಆಂಧ್ರ ಮತ್ತೆ ಕರ್ನಾಟಕದವ್ರ ಮನೆ ಬಿಟ್ಟು ಬಾಕಿದವ್ರದೆಲ್ಲ ಆಫ್ ಇದೆ ನೋಡಿ ನಮ್ಮ ಬಿಲ್ಡಿಂಗ್ ಅಲ್ಲಿ.
ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತಿದೆ? ಈ ತರ ಒಂದು ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ಬಂದ್ರೆ ಚೆನ್ನಾಗಿರುತ್ತಾ? 8 ಗಂಟೆಗೆ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡೋದು. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಹೈಪ್ ಕೊಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಏನ್ ಗೊತ್ತಾ, ನೆಕ್ಸ್ಟ್ ವಿಡಿಯೋ ಬಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.